ಏನಂತ ಹೇಳಿದ್ರೆ ಇದು ಇನ್ಸಿಡೆಂಟ್ ಆದಾಗ ಬರ್ತಾರೆ ರಾಜಕಾರಣಿಗಳು, ಎಲ್ಲರೂ ಅಷ್ಟೇ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ ಬರ್ತಾರೆ, 4 ದಿನ ನಿಮ್ಮ ಜೊತೆ ಓಡಾಡ್ತಾರೆ, ಹೋಗ್ತಾರೆ. 5ನೇ ದಿನಕ್ಕೆ ಮನೆಯವ್ರು ಬಿಟ್ಟರೆ ಮತ್ತೆ ಯಾರೂ ಇರಲ್ಲ. ಮತ್ತು ಪರಿಹಾರದ ನೋಡಿದ್ರೆ ಈಗ 5 ತಿಂಗಳಾಗಿದೆ, ಯಾವುದೇ ರೀತಿಯ ಪರಿಹಾರನೂ ಬಂದಿಲ್ಲ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ DF ಆಫೀಸಿಗೆ ಓಡಾಡಬೇಕು. ಇದು ನಮ್ಮ ಒಬ್ಬರು ಸಮಸ್ಯೆ ಅಂತಲ್ಲ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಪ್ರತಿಯೊಬ್ಬರು ರೈತರದ್ದು ಇದೇ ಸಮಸ್ಯೆ. ಅವರಿಗೆ ನಾಳೆ ದಿನ ಬೆಳಗ್ಗೆ ಮುಂಚೆ ಎದ್ದ ತಕ್ಷಣ ತೋಟಕ್ಕೆ ಹೋಗ್ಲಿದ್ದಾಗದ ಪರಿಸ್ಥಿತಿಲಿ ಇದ್ದಾರೆ, ಆಯಿತಾ. ಅವರು ತೋಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕಾಡ್ಕೊಂಡು ಬರುತ್ತಾ, ಇನ್ನೊಂದು ಬರುತ್ತಾ, ಪ್ರಾಣಿಗಳ ಹಾವಳಿಯಿಂದಾಗಿ ಅವರು ಹೆದರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಎಷ್ಟು ದಿನ ಹೆದರ್ಕೊಂಡು ಬದುಕೋಕ್ಕಾಗುತ್ತಲ್ವ? ಮಲೆನಾಡು ಅಂತ ಹೇಳಿದ್ಮೇಲೆ ನಾವು ಕೃಷಿನ ನಂಬ್ಕೊಂಡು ಬದುಕಿದವರು. ನಾಳೆ ದಿನ ಹೋಗಬೇಕು ಅಂತ ಹೇಳಿದ್ರೆ ನಮಗೊಂದು ಧೈರ್ಯ ಹೋಗಿರ್ಬೇಕು ನಾವು ತೋಟಕ್ಕೆ ಹೋಗೋಕ್ಕೆ. ಹಾಗೆ ಸರ್ಕಾರಗಳು ನಮ್ಮ ಜೊತೆ ನಿಂತಾಗಲೇ ನಾವು ಅದಕ್ಕೊಂದು ಧೈರ್ಯವಾಗಿರ್ಲಿಕ್ಕಾಗುತ್ತೆ. ಎಲ್ಲರೂ ಹಿಂಗೆ ಇವತ್ತು ಬರ್ತಾರೆ ನಾಳೆ ಹೊಂಚ್ಕೊಳ್ತಾರೆ ಅನ್ನೋ ಪರಿಸ್ಥಿತಿ ಇದ್ದರೆ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ದಿನ ಬೆಳಗ್ಗೆ ಎದ್ಮೇಲೆ. ಸೊ ಅದಕ್ಕೆ ಒಂದು ಶಾಶ್ವತ ಪರಿಹಾರನ ಯಾವಾಗಲೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅದು ಮಾಡಬೇಕಾಗುತ್ತೆ. ಅವರು ತಂದೆಯವರಿಗೆ ಏನು ಪರಿಹಾರ ಕೊಟ್ಟಿಲ್ವಾ? ಪರಿಹಾರ ಏನೂ ಇಲ್ಲ. ಒಂದಿನ ಹಾಸ್ಪಿಟ್ಲ್ ಖರ್ಚು ಅಂತೇಳಿ ಒಂದಷ್ಟು ಕೊಟ್ಟಿರೋದು ಬಿಟ್ಟರೆ, ಅದು ಭಾರಿ ಹೋರಾಟ ಮಾಡಿಕೊಂಡು DF ಆಫೀಸಿಗೆ, ರೇಂಜರ್ ಆಫೀಸಿಗೆ ಓಡಾಡಿದ ಮೇಲೆ ಸಿಕ್ಕಿರೋ ಪರಿಹಾರ. ಅದಾದಮೇಲೆ ಶಾಶ್ವತ ಪರಿಹಾರ ಅಂತೂ ಏನೂ ಇನ್ನೂ ಸಿಕ್ಕಿಲ್ಲ. ಹಾಸ್ಪಿಟ್ಲ್ ಬಿಲ್ಗಳನ್ನ ಕೊಡ್ತೀವಿ, ನೀವು ಏನೂ ಮಾಡೋದು ಬೇಡ ಅಂತ ಹೇಳಿದವರು ಇವತ್ತು ನಾನು ಹಾಸ್ಪಿಟ್ಲಿಗೆ ರೇಂಜರ್ ಆಫೀಸಿಗೆ ಓಡಾಡೋ ಪರಿಸ್ಥಿತಿ. ಒಂದೊಂದು ಫೈಲ್ಗಳು ಇಲ್ಲಿಂದ ಕೊಪ್ಪದಿಂದ ಚಿಕ್ಕಮಂಗ್ಳೂರು ತಲುಪೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 15ರಿಂದ 20 ದಿನ ಬೇಕಾಗ್ತದೆ ಒಂದೊಂದು ಫೈಲ್ಗಳು ಹೋಗಿ ಬರಲಿಕ್ಕೆ. ಅಂದರೆ ಈ ಪರಿಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ. ಹೇಳ್ತಾರೆ ಬಿಟ್ಟರೆ ಯಾವುದು ರಿಯಾಲಿಟಿಲಿ ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಷ್ಟೇ. ಹೇಳಿ ಬರುತ್ತೆ, ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಿ ಅಪ್ರೂವಲ್ ಆಗಬೇಕು ಅಂತಾರೆ ಬಿಟ್ಟರೆ, ಇವ್ರ ಹತ್ರ ಕೇಳಿದ್ರೆ ಅವ್ರ ಹತ್ರ ಇದೆ ಅಂತ ಹೇಳ್ತಾರೆ, ಅವ್ರ ಹತ್ರ ಕೇಳಿದ್ರೆ ಅಲ್ಲಿ ಬರ್ತಾರೆ. ಹಾಗೆ ಯಾವ್ದು ಶಾಶ್ವತ ಪರಿಹಾರಗಳನ್ನ ಕೇಳ್ತೀವಿ ಹೊರತು ಇದೇನಿಲ್ಲ. ನಮ್ಮ ಹಾಸ್ಪಿಟ್ಲ್ ಬಿಲ್ಲು ಇಲ್ಲಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಂದ ರೇಂಜ್ ಆಫೀಸಿಗೆ ಬರಬೇಕು, ಬರೀ ಇದನ್ನೇ ಓಡಾಟಗಳು ಬಿಟ್ಟರೆ ಮತ್ತೇನೂ ಇಲ್ಲ. ಪರಿಹಾರ ಎಲ್ಲಿದೆ? ಹಾಗಾದ್ರೆ ಪರಿಹಾರಕ್ಕಿಂತನೂ ಇಂಥದ್ದು ಇನ್ಸಿಡೆಂಟ್ಗಳಾಗ್ಲಿದ್ದಂಗೆ ನಾವು ತಡೆಯೋದು ಹೆಂಗೆ ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಅಲ್ಲಿ ಬಿದ್ದು ಅವರಿಂದ ಯಾವುದು ಇದು ಮಾಡಲಿಕ್ಕೂ ಆಗ್ತಾಯಿಲ್ಲ. ಅವರು ಈಗ ಎದ್ದು ಓಡಾಡೋ ಪರಿಸ್ಥಿತಿಲಿಲ್ಲ, ಅಂಥ ಸ್ಥಿತಿಲಿದ್ದಾರೆ. ಅವರು ನೋಡ್ಕೊಳ್ಳೋಕ್ಕೆ ಏನಾದರೂ ಬೇಕಲ್ವ, ಪರಿಹಾರಗಳು ಬೇಕು ತಾನೆ ಅವರಿಗೆ. ಹಂಗಾಗಿದೆ ಅಷ್ಟೇ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.